ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾವು ಈ ದಿನ ಮೌಂಟ್ ಅಬು ರಾಜಸ್ಥಾನ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದೀವಿ. 1 ವೀಕ್ ಟ್ರಿಪ್. ರಾಜಸ್ಥಾನದ ಸುತ್ತಮುತ್ತ ಇರುವ ಪ್ರದೇಶಗಳನ್ನು ನೋಡಲಿಕ್ಕೆ ಪ್ರವಾಸಕ್ಕೆ ಬಂದಿದ್ದೀವಿ. ರಾಜಸ್ಥಾನಕ್ಕೆ ಬೆಂಗಳೂರಿನಿಂದ ಅಹಮದಾಬಾದ್ಗೆ ಫ್ಲೈಟ್ನಲ್ಲಿ ಬಂದಿದ್ದೀವಿ. ಫ್ಲೈಟ್ನ ಮೊದಲ ಎಕ್ಸ್ಪೀರಿಯನ್ಸ್ ತುಂಬ ಮಜವಾಗಿತ್ತು. ಮೇಲಿನಿಂದ ಭೂಮಿಯ ಕಡೆ ನೋಡಿದಾಗ ಚಿಕ್ಕ ಚಿಕ್ಕದಾಗಿ ಕಾಣುವ ಸುಂದರ ಬೆಟ್ಟಗುಡ್ಡಗಳು, ನಗರ ಪ್ರದೇಶ, ನದಿಗಳು ಇವುಗಳನ್ನು ನೋಡುವುದೇ ಒಂದು ಚೆಂದ. ಫ್ಲೈಟ್ ಅಹಮದಾಬಾದ್ನಲ್ಲಿ ಲ್ಯಾಂಡ್ ಆಯಿತು. ಇದು ಅಹಮದಾಬಾದ್ನ ಏರ್ಪೋರ್ಟ್. ಹೋಳಿ ಹಬ್ಬದ ಸಂದರ್ಭ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಏರ್ಪೋರ್ಟನ್ನು ಡೆಕೋರೇಷನ್ ಮಾಡ್ತಾಯಿದ್ರು. ಈಗ ಅಹಮದಾಬಾದ್ನಿಂದ ಮೌಂಟ್ ಅಬು ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಮೌಂಟ್ ಅಬು ರಾಜಸ್ಥಾನದ ಏಕೈಕ ಬೆಟ್ಟ ಪ್ರದೇಶವಾಗಿದ್ದು, ಅರಾವಳಿ ಪರ್ವತ ಶ್ರೇಣಿಗಳ ಮಧ್ಯೆ ನೆಲೆಸಿರುವ ಶಾಂತಿ, ತಂಪಾದ ವಾತಾವರಣ ಮತ್ತು ಆತ್ಮಸಂತೋಷದ ಸ್ವರ್ಗವಾಗಿದೆ. ಬಿಸಿಯಾದ ಮರುಭೂಮಿಯ ನಡುವೆ ಇರುವ ಈ ಹಸಿರು ಬೆಟ್ಟ ಪ್ರಕೃತಿ ಸೌಂದರ್ಯ, ಮೌನದ ಶಕ್ತಿ ಮತ್ತು ಆಧ್ಯಾತ್ಮಿಕ ಅನುಭವಗಳನ್ನು ಒಂದೇ ಜಾಗದಲ್ಲಿ ನೀಡುತ್ತದೆ. ಇದು ಕೇವಲ ಪ್ರವಾಸಿ ತಾಣವಲ್ಲ, ಇದು ಮನಃಶಾಂತಿ ಹುಡುಕುವವರಿಗೆ ಆಶ್ರಯ, ಧ್ಯಾನ ಮತ್ತು ಆತ್ಮ ಪರಿಶೀಲನೆಗೆ ಸೂಕ್ತವಾದ ಸ್ಥಳ. ಆದ್ದರಿಂದಲೇ ಪ್ರಕೃತಿ, ಶಾಂತಿ ಮತ್ತು ಆತ್ಮಜ್ಞಾನವನ್ನು ಒಂದೇ ಪ್ರಯಾಣದಲ್ಲಿ ಅನುಭವಿಸಬೇಕೆಂದರೆ ಮೌಂಟ್ ಅಬು ಒಂದು ಅತ್ಯುತ್ತಮ ಆಯ್ಕೆ. ಬ್ರಹ್ಮ ಕುಮಾರೀಸ್ ಸಂಸ್ಥೆ ಇದು ಮೌನಕ್ಕೆ ಭಾಷೆ ಕಲಿಸುವ ಜಾಗ. ಮೌಂಟ್ ಅಬು ಮಾತು ಕಡಿಮೆ, ಮೌನ ಹೆಚ್ಚು ಮಾತನಾಡುವ ಬೆಟ್ಟ. ಬ್ರಹ್ಮ ಕುಮಾರೀಸ್ ಸಮಾಜ ಇದು ಕೇವಲ ಒಂದು ಸಂಸ್ಥೆಯಲ್ಲ, ಇದು ಮನಸ್ಸಿಗೆ ಶಾಂತಿ ನೀಡುವ ಪಥ. ಇದು ಆತ್ಮಕ್ಕೆ ಬೆಳಕು ತೋರಿಸುವ ದಾರಿ ಮತ್ತು ಜೀವನವನ್ನು ರೂಪಾಂತರಗೊಳಿಸುವ ಒಂದು ಆತ್ಮಿಕ ಕೇಂದ್ರ. ಇಲ್ಲಿ ಧ್ಯಾನವು ಮಾತಾಡುತ್ತದೆ, ಮೌನವು ಬೋಧಿಸುತ್ತದೆ ಮತ್ತು ಸಕಾರಾತ್ಮಕ ಚಿಂತನೆ ಹೃದಯದ ಗಾಯಗಳಿಗೆ ಮದ್ದುವಾಗುತ್ತದೆ. ಆಂತರಿಕ ಶಾಂತಿ, ಮನಃಶಾಂತಿ ಮತ್ತು ಆತ್ಮ ಅಭಿವೃದ್ಧಿಗೆ ಬ್ರಹ್ಮ ಕುಮಾರೀಸ್ ರಾಜಸ್ಥಾನ. ಇಲ್ಲಿಗೆ ಬನ್ನಿ. ಧ್ಯಾನ, ಸಕಾರಾತ್ಮಕ ಜೀವನದ ಪಾಠಗಳು ಮತ್ತು ಬದಲಾವಣೆಗಾಗಿ ನಿಮ್ಮ ಪ್ರಯಾಣವನ್ನು ಇಂದು ಆರಂಭಿಸಿ. ಶಾಂತಿ ನಿಮ್ಮ ಶಕ್ತಿಯಾಗಲಿ. ಒತ್ತಡ, ಆತಂಕ ಮತ್ತು ಅಶಾಂತಿಗಳ ನಡುವೆ ತನ್ನನ್ನೇ ಕಳೆದುಕೊಂಡ ಮನಸ್ಸಿಗೆ ಬ್ರಹ್ಮ ಕುಮಾರೀಸ್ ಸಂಸ್ಥೆ ಮತ್ತೆ ತನ್ನನ್ನು ಕಂಡುಕೊಳ್ಳುವ ಅವಕಾಶ ನೀಡುತ್ತದೆ. ರಾಜಯೋಗ ಧ್ಯಾನದ ಮೂಲಕ ಆತ್ಮಜ್ಞಾನ, ಆತ್ಮವಿಶ್ವಾಸ ಮತ್ತು ಶಾಂತಿಯ ಜೀವನವನ್ನು ಅನುಭವಿಸಲು ಇದು ಒಂದು ಪವಿತ್ರ ವೇದಿಕೆ. ಇದು ಧರ್ಮವಲ್ಲ, ಇದು ಜೀವನ ಶೈಲಿ. ಇದು ಉಪದೇಶವಲ್ಲ, ಇದು ಅನುಭವ. ಶಾಂತಿ ಹೊರಗಿಲ್ಲ, ಅದು ನಿಮ್ಮೊಳಗೇ ಇದೆ ಎಂದು ಸ್ಮರಿಸುವ ಜಾಗವೇ ಬ್ರಹ್ಮ ಕುಮಾರೀಸ್ ಸಮಾಜ. ಈ ವಿಡಿಯೋದಲ್ಲಿ ಬ್ರಹ್ಮ ಕುಮಾರೀಸ್ ಸಮಾಜದ ಶಾಂತ ವಾತಾವರಣ, ರಾಜಯೋಗ ಧ್ಯಾನದ ಮಹತ್ವ, ಸಕಾರಾತ್ಮಕ ಚಿಂತನೆಯ ಶಕ್ತಿ ಮತ್ತು ಆತ್ಮಜ್ಞಾನದ ಆಳವನ್ನು ಅನುಭವಿಸಬಹುದು. ಒತ್ತಡ, ಆತಂಕ, ಗೊಂದಲಗಳಿಂದ ತುಂಬಿರುವ ಇಂದಿನ ಜೀವನದಲ್ಲಿ ಮನಸ್ಸಿಗೆ ನೆಮ್ಮದಿ, ಹೃದಯಕ್ಕೆ ಶಾಂತಿ, ಆತ್ಮಕ್ಕೆ ಬೆಳಕು ನೀಡುವ ದಾರಿ ಬ್ರಹ್ಮ ಕುಮಾರೀಸ್ ಸಂಸ್ಥೆ. ಬ್ರಹ್ಮ ಕುಮಾರೀಸ್ ಸಂಸ್ಥೆ ಎಂದರೆ ಒತ್ತಡದಿಂದ ಮುಕ್ತಿ, ಅಶಾಂತಿಯಿಂದ ವಿಶ್ರಾಂತಿ ಮತ್ತು ಒಳಗಿನ ಶಾಂತಿಯ ಮೌನ ಸಂಗೀತ. ಶಾಂತಿ ದೂರದಲ್ಲಿಲ್ಲ, ಅದು ನಿಮ್ಮೊಳಗೇ ಇದೆ ಎಂದು ನಿಧಾನವಾಗಿ ಸ್ಮರಿಸುವ ಒಂದು ಪವಿತ್ರ ಪಯಣ. ರಾಜಯೋಗ ಧ್ಯಾನದ ಮೌನದಲ್ಲಿ ಚಿಂತನೆಗಳು ಶಾಂತವಾಗುತ್ತವೆ, ನೆನಪುಗಳು ಹಗುರವಾಗುತ್ತವೆ,
ಹೃದಯ ಮತ್ತೆ ನಗುವುದನ್ನು ಕಲಿಯುತ್ತದೆ. ಈ ವಿಡಿಯೋದಲ್ಲಿ ಧ್ಯಾನ, ಮೌನ, ಸಕಾರಾತ್ಮಕ ಚಿಂತನೆ ಮತ್ತು ಆತ್ಮಜ್ಞಾನದಿಂದ ತುಂಬಿರುವ ಬ್ರಹ್ಮಕುಮಾರೀಸ್ ರಾಜಸ್ಥಾನದ ಆಧ್ಯಾತ್ಮಿಕ ವಾತಾವರಣವನ್ನು ಅನುಭವಿಸಿ. ಇದು ಕೇವಲ ಒಂದು ಸ್ಥಳವಲ್ಲ, ಇದು ಮನಃಶಾಂತಿಯ ಪಥ, ಇದು ಆತ್ಮಜಾಗೃತಿಯ ಅನುಭವ, ಇದು ಜೀವನವನ್ನು ಒಳಗಿನಿಂದಲೇ ರೂಪಾಂತರಗೊಳಿಸುವ ಶಕ್ತಿ. ಒತ್ತಡ, ಅಶಾಂತಿ ಮತ್ತು ಗೊಂದಲಗಳಿಂದ ದೂರವಾಗಿ ಮನಸ್ಸಿಗೆ ಶಾಂತಿ, ಹೃದಯಕ್ಕೆ ನೆಮ್ಮದಿ ಮತ್ತು ಆತ್ಮಕ್ಕೆ ಬೆಳಕು ನೀಡುವ ಈ ಪವಿತ್ರ ಸ್ಥಳವು ಜೀವನಕ್ಕೆ ಹೊಸ ಅರ್ಥವನ್ನು ನೀಡುತ್ತದೆ. ಶಾಂತಿ ನಿಮ್ಮೊಳಗಿಂದಲೇ ಆರಂಭವಾಗಲಿ. ಇಲ್ಲಿ ಗಾಳಿಯು ನಿಧಾನವಾಗಿ ಉಸಿರಾಡುತ್ತದೆ, ಮನಸ್ಸು ತನ್ನ ಭಾರವನ್ನು ಬಿಟ್ಟುಬಿಡುತ್ತದೆ ಮತ್ತು ಆತ್ಮ ತನ್ನದೇ ಬೆಳಕನ್ನು ಕಂಡುಕೊಳ್ಳುತ್ತದೆ. ಇದು ಪ್ರವಾಸವಲ್ಲ, ಇದು ಆತ್ಮದ ವಿರಾಮ. ಒಳಗಿರುವ ಶಬ್ದಗಳಿಂದ ದೂರ ಹೋಗಿ ತನ್ನನ್ನೇ ಹುಡುಕಿಕೊಳ್ಳುವ ಕ್ಷಣ. ಮೌಂಟ್ ಅಬು ಎಂದರೆ ಒತ್ತಡಗಳಿಂದ ವಿಶ್ರಾಂತಿ, ಅಶಾಂತಿಯಿಂದ ಮುಕ್ತಿ ಮತ್ತು ಮನಃಶಾಂತಿಯ ಮೌನ ಸಂಗೀತ. ಇಲ್ಲಿ ಗಾಳಿ ಹೃದಯವನ್ನು ತಟ್ಟುತ್ತದೆ, ಮಂಜು ನೆನಪುಗಳನ್ನು ಹೊದಿಸುತ್ತದೆ ಮತ್ತು ಪ್ರಕೃತಿ ನಿಧಾನವಾಗಿ ಮನಸ್ಸಿನ ನೋವಿಗೆ ಮದ್ದು ಹಚ್ಚುತ್ತದೆ. ಮೌಂಟ್ ಅಬುನ ಮಂಜು ಮುತ್ತಿನ ಬೆಟ್ಟಗಳು, ನಕ್ಕಿ ಸರೋವರದ ನಿಶ್ಶಬ್ದ ಅಲೆಗಳು, ಸೂರ್ಯಾಸ್ತದ ಹೊತ್ತಿನ ಬಂಗಾರದ ಬೆಳಕು ಮತ್ತು ಪ್ರಕೃತಿಯ ಮಡಿಲಿನಲ್ಲಿ ಸಿಗುವ ಮನಃಶಾಂತಿಯನ್ನು ಅನುಭವಿಸಿ. ಇದು ಕೇವಲ ಪ್ರವಾಸವಲ್ಲ, ಒತ್ತಡಗಳಿಂದ ದೂರ ಹೋಗಿ ತನ್ನೊಳಗಿನ ಶಾಂತಿಯನ್ನು ಹುಡುಕಿಕೊಳ್ಳುವ ಒಂದು ಸುಂದರ ಪ್ರಯಾಣ. ಪ್ರಕೃತಿ, ಮೌನ ಮತ್ತು ನೆಮ್ಮದಿಯನ್ನು ಪ್ರೀತಿಸುವವರಿಗೆ ಮೌಂಟ್ ಅಬು ಎಂದಿಗೂ ಮರೆಯಲಾಗದ ಅನುಭವ. ಖಂಡಿತ ಒಮ್ಮೆ ಭೇಟಿ ಕೊಡಲೇಬೇಕು. ಇಲ್ಲಿ ಗಾಳಿಯು ನಿಧಾನವಾಗಿ ಉಸಿರಾಡುತ್ತದೆ, ಮನಸ್ಸು ತನ್ನ ಭಾರವನ್ನು ಬಿಟ್ಟುಬಿಡುತ್ತದೆ ಮತ್ತು ಆತ್ಮ ತನ್ನದೇ ಬೆಳಕನ್ನು ಕಂಡುಕೊಳ್ಳುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶಾಂತಿ ಮತ್ತು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.